जंगम अभिवृद्धी संघ निप्पाणी व श्री महेश्वर कोऑप क्रेडिट सोसायटी लिमिटेड निप्पाणी यांच्या वतीने रविवार दिनांक 29/9/2024 रोजी श्री महादेव मंदिर सांस्कृतिक भवनमध्ये मोठ्या उत्साहात वधूवर परिचय मेळावा संपन्न झाला। या कार्यक्रमाची सुरुवात परमपूज्य श्री स्वामीजी यांचे आगमन व सर्व जंगम समाज बांधव महेश्वर कोऑप क्रेडिट सोसायटीचे चेअरमन, व्हाईस चेअरमन, संचालक व कर्मचारी यांनी पुष्पवृष्टी करून पाणी घालून आगमन व स्वागत केले। त्यानंतर वेदघोष लीलावती हिरेमठ व शिवकुमार स्वामी यांनी केले। मान्यवरांचे स्वागत व प्रास्ताविक SM पुराणिक मठ सर यांनी केले। पुष्पार्चन परमपूज्य श्री मणिरंजन प्रणव स्वरूपी श्री शिवबसव महास्वामीजी, श्री अप्पानवर कुमार ईश्वर विरक्त मठ खडकलाट यांनी केले। बेळगाव जिल्हा व कोल्हापूर जिल्हा अध्यक्षांचे स्वागत करण्यात आला। कार्यक्रमाचे उद्घाटन पूज्य स्वामीजी व मान्यवरांच्या हस्ते दीप प्रज्वलनाने केले व सामूहिक स्वागत गीत सादर केले। त्यानंतर जंगम अभिवृद्धी संघाचे वेबसाईटचे उद्घाटन पूज्य श्री शिवबसव महास्वामीजी यांच्या हस्ते उद्घाटन करण्यात आला। त्यानंतर उपस्थित वधूवरांची परिचय मेळाव्याची सुरुवात झाली। यावेळी भरपूर वधूवरांची बायोडेटा व फोटो स्क्रीनवरती दाखवून व तसेच ते उपस्थित वधूवरांना स्टेजवरती बसवून वधूवरांना दाखविले। यावेळी भरपूर वधूवर पालक वर्ग उपस्थित होते। यावेळी सर्वांना याचा फायदा झाले असे नागरिकातून बोलली जात आहे। शिवा न्यूजसाठी शिवानंद वशेदार। चॅनलला लाईक करा व बेल आयकॉन क्लिक करायला विसरू नका। नवीन बातम्या व जाहिरातीसाठी संपर्क 9791979476 या नंबरवरती संपर्क करा। तसेच आमच्या YouTube चॅनलला सबस्क्राईब करायला विसरू नका। बेल आयकॉन क्लिक करा। ಭೋಜನ ಆಗುವ ವೇಳೆ ಪುರುಷ ಸೂಕ್ತ ಘೋಷಣೆಯಿಂದ ವೇದ ಘೋಷಣೆಗೋಸ್ಕರ ನಾನು ಲೀಲಾವತಿ ರಾಜಶೇಖರ್ ಹಿರೇಮಠ ಹಾಗೂ ಶ್ರೀ ಶಿವಕುಮಾರ್ ಶಾಸ್ತ್ರಿ ಇವರಿಂದ ವೇದ ಪಠಣವಾಗ್ತಾ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು। ಜೋರಾದ ಚಪ್ಪಾಳೆ ಮುಖಾಂತರ ಪರಮಪೂಜ್ಯರಿಗೆ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪ್ರೀತಿಯಿಂದ ಪರಮಪೂಜ್ಯರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ। 9ನೇ ವಿಶೇಷ ಜಂಗಮ ವಧುವರರ ಸಮಾವೇಶ। नमः शंगाय च पशुपतये च नमो उग्राय च भीमाय च नमो अग्रे वदाय च दूरे वधाय च नमो हन्त्रे च हनियते च नमो रुक्षेभ्यो हरिकेशेभ्यो नमस्काराय च नमः शम्भवे च मयो भवे च नमः शङ्कराय च मयस्कराय च नमः शिवाय च शिवतराय च नमस्तीर्थाय च तुल्याय च नमः पार्याय च भल्याय च नमः प्रतरणाय च प्रणा ವೇದಿಕೆ ಮೇಲೆ ಆಶೀರ್ವಾದಂತ ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಬಸವ ಮಹಾಸ್ವಾಮೀಜಿಯವರ ಚರಣ ಕಮಲಗಳಿಗೆ ಪಡಬೇಕು। ವೇದಿಕೆ ಮೇಲೆ ಜಂಗಮ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದಂಥ ವಾಸ ಹಿರೇಮಠರೇ, ಶ್ರೀ ಮಹೇಶ್ವರ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾದಂಥ ರಾಜು ನಂದಿಮಠವರೇ, ಅಭಿವೃದ್ಧಿ ಸಂಘದ ಕಾಂಗ್ರೆಸ್ 9ನೇ ವಧುವರ ಸಮಾವೇಶವನ್ನು ನಾವು ನಿಪ್ಪಾಣಿ ಅಭಿವೃದ್ಧಿ ಸಂಘದ ವತಿಯಿಂದ ಆಯೋಜನೆಯನ್ನು ನಾವು ಮಾಡಿದ್ದೇವೆ। ಬಹಳಷ್ಟು ನನ್ನ ಸಹೋದರ ಪಾಪುವಿನಲ್ಲಿ ವಿನಶ್ಯತೆ ಅಂತ ಹೇಳ್ತಾ ಇದ್ದಾರೆ।
ಇಂಥ ಜಂಗಮದಲ್ಲಿ ಸಮಾಜದಲ್ಲಿ ಹುಟ್ಟಿದಂಥ ನಾವು ನೋಡ್ರಿ, ನಾವು ಜಂಗಮ ಅನಿಸ್ಕೊಳಕ್ಕೆ ಒಮ್ಮೊಮ್ಮೆ ಕಡಿಮೆ ಅನಿಸ್ತಾಗ ನಮಗೆಲ್ಲರಿಗೂ ನೀರು ಭಾವನೆ ಬರ್ತದೆ, ಅನಿಸ್ಕೋಬೇಡ್ರಿ. ಇಂಥ ಪವಿತ್ರವಾದಂಥದ್ದು ಅಂದರೆ ನಿಮ್ಮನ್ನ ಬರೇ ದರ್ಶನ ಅಂತಂದ್ರೆ ಯಾವ ತೀರ್ಥಕ್ಷೇತ್ರಕ್ಕೂ ಹೋಗಂದ್ರೆ ಒಂದು ಕೋಟಿ ಲಿಂಗಗಳ ದರ್ಶನವಾಗುವಂತಹ ಭಾಗ್ಯ ಉಳಿದ ಸಮಾಜಕ್ಕೆ ಒದಗಿಸಿಕೊಡುವಂತಹದ್ದು ಭಾಗ್ಯದ. ನಿಮಗೆ ತೊಡಪಟ್ಟು ಚರಣ ಕಮಲಕ್ಕೆ ನಮಸ್ಕರಿಸಿದರೆ ಕೋಟಿ ನಿಧಿ ಪಾಪಗಳಲ್ಲಿ ಪರಿಹಾರ ಆಗ್ತಾರೆ. ಇಂಥ ಒಳ್ಳೆಯ ಸಮಾಜದಲ್ಲಿ ನಾವು ಅಂತೀವಿ ಬಾಂಧವರು ಇವತ್ತು ಜಂಗಮ ಸಮಾವೇಶದಲ್ಲಿ ವಧುವರ ಸಮಾವೇಶದ ಆಯೋಜನೆ ಮಾಡ್ತಾ ಇದ್ದಾರೆ. ಇದು ಅಭಿವೃದ್ಧಿ ಸಂಘ ನಮ್ಮದು 1997 ಇಸ್ವಿಯಲ್ಲಿ ಪ್ರಾರಂಭವಾಗಿದೆ. 1998ರಲ್ಲಿ ನಾವು ಮಹೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅನ್ನುವಂಥ ಒಂದು ಆರ್ಥಿಕ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ. 2 ಸಂಘ ಸಂಸ್ಥೆಗಳ ಪ್ರತಿ 3 ವರ್ಷಕ್ಕೊಮ್ಮೆ ಅಯ್ಯಾಚಾರ, ಉಪನಯನ ಶಾಸ್ತ್ರ, ಉಳಿದ ಸಮಾಜದವರಿಗೆ ಲಿಂಗ ನಿಕ್ಷೇಪ ಕೊಡುವಂಥ ಕಾರ್ಯಕ್ರಮಗಳನ್ನು ಪ್ರತಿ 3 ವರ್ಷಕ್ಕೊಮ್ಮೆ ಮಾಡ್ತಾ ಇದ್ದೀವಿ. ಇದು ಉಚಿತವಾಗಿ, ಪೂರ್ಣ ಉಚಿತವಾಗಿ ಕಾರ್ಯಕ್ರಮ. ಇಲ್ಲಿವರೆಗೆ ಸುಮಾರು 500 ವಿದ್ಯಾರ್ಥಿಗಳು ಒಟ್ಟುಗಳು ಈ ಉಪನಯನ ನಮ್ಮ ಅಯ್ಯಾಚಾರ ಕಾರ್ಯಕ್ರಮ ಲಾಭವನ್ನು ಪಡೆದುಕೊಂಡಿದ್ದಾರೆ. ಅದರ ಜೊತೆಗೆ ನಮ್ಮ ಸಮಾಜ ಬಾಂಧವರು, ದೇಶ ಸಮಾಜದ ಶರಣರು ಸುಮಾರು 400 ಜನರಲ್ಲಿ ನಿರೀಕ್ಷೆಯನ್ನು. ಅದೇ ರೀತಿಯಾಗಿ ಈ 2 ವರ್ಷಕ್ಕೊಮ್ಮೆ ಪ್ರಾರಂಭದಲ್ಲಿ ನಾವು ಉಚಿತವಾಗಿ ಮಾಡ್ತಾ ಇದ್ದೇವೆ. ಇದು ಬಲವಾಗಿ ಮನೆಯಲ್ಲಿ ಭಾವನೆ ಇಟ್ಟುಕೊಂಡ್ರೆ ನಾವು ಸುಂದರವಾದ ಕಾರ್ಯಕ್ರಮಕ್ಕೆ ನೀಡಿದ್ದಕ್ಕೆ ಪೂರ್ವಕ ಧನ್ಯವಾದಗಳು ತಿಳಿಸೋಣ. ಜೋರದ ಚಪ್ಪಾಳೆ ಕೊಡಬೇಕು. ನಮ್ಮ ಕಾರ್ಯಕ್ರಮಕ್ಕೆ ಕಡೆ ನಾವುಗಳೇ ಕೊಡಬೇಕಾಗ್ತದೆ. ಚಪ್ಪಾಳೆ ಕೊಟ್ಟರೆ ಕೈ ಎತ್ತು ಸರಿಯಲ್ಲ. ಜೋರಾಗಿ ಚಪ್ಪಾಳೆ ಕೊಡಲಿ. ಪರಮ ಪೂಜರಿಗೆ ಎಷ್ಟು ವಯಸ್ಸಾಗಿದೆ ಆದರೂ ಕೂಡ ನಮ್ಮ ನಿಮ್ಮೆಲ್ಲರ ಮಧ್ಯೆ ಅವರು ಬಂದಿದ್ದಾರೆ ಅಂತಂದ್ರೆ ಒಂದೇ ಒಂದು ಕಾರಣ, ಮಕ್ಕಳ ಸಮಾನರಾಗಿರ್ತಕ್ಕಂಥ ನಾವು ನೀವು ನಮ್ಮೆಲ್ಲರ ಮೇಲೆ प्रीतियನ್ನ गौरवವನ್ನು ಹೆಚ್ಚಿಸಿಕೊಳ್ಳಿ. जगद्गुरु श्री आणि पुराणिक सरांनी आपल्या प्रास्ताविकात जेव्हा आपल्या मनामध्ये येईल तेव्हा निश्चितच येणाऱ्या पिढीमध्ये तो अभिमान संक्रमित होईल. एकीकडे मगाशी मी म्हटलं की सिमेंटची जंगलं वाढली पण घराचे दरवाजे बंद झाले. प्रयाणाची साधनं वाढली, मिनिटात परदेशात जाऊ शकू लागलो पण माणसाचा माणसाशी संपर्क कमी झाला. धावत्या जगामध्ये पण अंधाराला छेदण्याचं काम मी निश्चित करेन आणि म्हणूनच ही ज्योत नेहमीच आपला आदर्श असेल. धन्यवाद. ಎಲ್ಲರೂ ಬಂದಿದ್ದಾರೆ ಅಂದಾಗ ಬಹಳ ಸಂತೋಷದಾಯಕ. ಯಾಕಂತಂದ್ರೆ ಮನುಷ್ಯನಿಗೆ ಇವತ್ತು ಸತಿಪತಿಗಳು ಒಂದಾಗುವಂತಹ ಒಂದು ಕಾಲ ಇತ್ತು. ಈಗ ಅದು ಸತಿಪತಿಗಳಂತಂದಾಗ ಪತಿನೂ ಅದಾರ, ಸತಿನೂ ಅದಾರ, ಹೊಂದಾಣಿಕೆ ಆಗ್ಲಾರ್ದಂಥ ಸ್ಥಿತಿ ಇದ್ದಾಗ
ಇವತ್ತು ನಮ್ಮ ನಿಪ್ಪಾಣಿ ಜಂಗಮ ಸಮುದಾಯದವರು ಸಮಸ್ತ ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಎಲ್ಲ ಸಮಸ್ತ ಊರಿನ ಜಂಗಮ ಸಮುದಾಯಕ್ಕೆ ಆಮಂತ್ರಣ ಕೊಟ್ಟು ಇವತ್ತು ಒಂದು ಒಂದು ಸಭೆಯನ್ನು ಏರ್ಪಡಿಸಿದ್ದಾರೆ. ಇದು ನಿಜಕ್ಕೂ ಬಹಳ ಸ್ತುತ್ಯ ಅನಿಸ್ತದೆ. ಮನುಷ್ಯನಿಗೆ ಸತಿಪತಿಗಳನ್ನು ಒಂದು ಹುಡುಗಿನ ಹುಡುಕೋಬೇಕಾದ ಒಂದು ವರ, ಒಂದು ಹುಡುಗಿನ ಹುಡುಕೋಬೇಕಾದ ಬಹಳ ಕಷ್ಟ ಅದ. ಯಾಕಂತಂದ್ರೆ ಅವ್ರ ಪರಿಚಯ ಇರಲ್ಲ, ಅವ್ರ ಪರಿಚಯ ಇರಲ್ಲ. ಇವತ್ತು ಈ ನಿಪ್ಪಾಣಿ ಭಾಗದೊಳಗೆ ಇವತ್ತು ನಮ್ಮ ಎಲ್ಲ ಜಂಗಮ ಸಮುದಾಯದವರನ್ನ ನೋಡಿದ್ರೆ ನಮಗೆ ಸಂತೋಷ ಅನಿಸ್ತದೆ. ಇದು ಒಂದು ಬಹಳ ದೊಡ್ಡದು ಒಂದು ಸಮಾರಂಭವನ್ನು ನಮ್ಮ ಚಿಕ್ಕಮಠರು, ನಮ್ಮ ಇಲ್ಲಿರುವಂಥ ನಮ್ಮ ಹಿರೇಮಠರು ಎಲ್ಲರೂ ಕೂಡ್ಕೊಂಡು ಒಂದು ಬಹಳ ದೊಡ್ಡ ಕಾರ್ಯಗಳನ್ನು ಮಾಡಿದಾರಪ್ಪ ಅಂತಂದ್ರೆ ನಾವೆಲ್ಲರೂ ಅಭಿಮಾನದಿಂದ ಮೆಚ್ಕೊಳ್ಳುವಂಥ ಒಂದು 12/1996 उंची आहे 5 फूट 9 इंच. शिक्षण झालंय BSc ॲग्रिकल्चर आणि सध्या त्रिवेणी केमिकल्स अँड इंडस्ट्रीज लिमिटेड पंजाब या ठिकाणी ते कार्यरत आहेत. पुन्हा एकदा त्यांचं नाव सांगते, श्री केतन महालिंग स्वामी. यानंतर श्री प्रवीण यांची जन्मतारीख आहे 10/10/1994. उंची आहे 5 फूट 8 इंच. शिक्षण झालेलं आहे डिप्लोमा इन मेकॅनिकल आणि सध्या ॲग्रिकल्चर आणि फार्मिंग मध्ये कार्यरत आहेत आणि 12 एकर यांची जमीन आहे. श्री प्रवीण विश्वनाथ हिरेमठ. अशोक हिरेमठ. महांतेश अशोक हिरेमठ यांची जन्मतारीख आहे 5/11/1993. उंची आहे 5 फूट 6 इंच. त्याचबरोबर जन्मवेळ आहे 5:55 सकाळी, 5:55 सकाळी. ಜನ್ಮ ಸಮಯ 8:15 ಬೆಳಿಗ್ಗೆ. ಅದೇ ರೀತಿ ಇವರ ಎತ್ತರ 5.10. ಅದೇ ರೀತಿ ಇವರ ಶಿಕ್ಷಣ PUC ಆಗಿದೆ. ಉದ್ಯೋಗ ರಾಕೆಟ್ ಇಂಡಿಯಾ ಫ್ಯಾಕ್ಟರಿಯಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಇವರ ಸಂಬಳ ತಿಂಗಳಿಗೆ 25,000. ಜಮೀನು 1 ಎಕರೆ ನೀರಾವರಿ ಜಮೀನಿದೆ. ಇವರ ಜನ್ಮ ದಿನಾಂಕ 10/12/1992. ಇವರ ಜಮೀನು नमस्कार करावा. यांची जन्मतारीख आहे 30/4/1993. 30 एप्रिल 1993. उंची आहे 5 फूट 2 इंच आणि एज्युकेशन MA झालेलं आहे. प्रीती पंचाक्षरी हिरेमठ. 5 बोरम्मा M मठपती. यांची जन्मतारीख आहे 10/7/1995. 10 जुलै 1995. त्याचबरोबर उंची यांची जन्मतारीख आहे 10 नोव्हेंबर 1995. 22 यांचा नंबर आहे 22. ओंकार अनिल हिरेमठ.